ಇನ್ನೊಂದು ಕಿತ ನನ್ನ ಕಣ್ಣಿ ಬಿದ್ರೆ ನಾನು ಮಾತಾಡಕ್ಕಿಲ್ಲ. ನನ್ನ ಬಾಣ ಮಾತಾಡ್ತದೆ, ಇದ್ರಾಕೆ ನಿನ್ನ ಹೆಸರಿರ್ತದೆ. ನಿಂದೇ ರಕ್ತದಾಗ ಬರೆಯೋದು. ಕನ್ನ, ಏನಾಯ್ತು ಮಗ? ಕನಸು ಕಂಡೆವ್ವ. ಆ ಜಂಗಮಯ್ಯ ಕನಸಾಗ ಬಂದಿದ್ದ. ಅಯ್ಯೋ ಶಿವನೇ, ಆ ಮಾಯ್ಕಾರ ನನ್ನ ಸಪ್ಪಂದಾಗ ಬಂದು ಕಾಡಿದ್ದು ಸಾಲದು ಅಂತ ಈಗ ನಿನ್ ಸಪ್ಪಂದಾಗ ಬಂದು ಕಾಡಕ್ ಶುರು ಮಾಡವನ ಸೋಜ್ಗಾರ. ಹ್ಞೂ ಕಣವು. ಕೃಷ್ಣ ತನ್ನವ್ವಗೆ ಬಾಯಾಗೆ ಬ್ರಹ್ಮಾಂಡ ತೋರಿಸ್ದಂಗೆ ಆ ಜಂಗಮಯ್ಯ ನಂಗೆ ಕೈಲಾಸನೆ ತೋರಿಸ್ಬಿಟ್ಟ. ಕೈಲಾಸದಾಗೆ ಶಿವ ಕ್ವಾಪ್ತಿಂದ ಕುಣ್ಕೊಂಡು ತನ್ನ ಜಡೆ ಒದರ್ದಂಗೆ, ಅದರಿಂದ ಲಿಂಗಗಳು ತುಪ್ಪ ಅಂತ ಉದುರ್ದಂಗೆ, ಅದ್ರಾಕೊಂದು ಲಿಂಗ ಮಾಡೋದ ಮೇಲೆ ಬಿದ್ದು ಮಗು ಆದಂಗೆ, ನಿಮ್ಮಂಗೆ ಯಾರು ಶಿವಭಕ್ತರ ಮನೆಯಾಗೆ ಮಗು ಹುಟ್ಟದಂಗೆ, ಆಮ್ಯಾಕೆ ಚಿಕ್ಕ ಹುಡುಗ ಆಗಿದ್ದಾಗ ಮನೆ ಬಿಟ್ಟು ಹೋದಂಗೆ, ನಮ್ಮ ಹಟ್ಟಿಗೆ ಬಂದು ಭಿಕ್ಷೆ ಸಾರ್ದಂಗೆ, ನೀನು ಭಿಕ್ಷೆ ಕೊಡಕ್ಕೆ ಹೋದಾಗ ನಂಗೆ ಭಿಕ್ಷೆ ಬೇಡ, ನಿನ್ನ ಮಗನನ್ನೇ ಶಿಶು ಮಗ ಆಗಿ ನನ್ನ ಮುತ್ತಿನ ಜೋಳಿಗೆ ಹಾಕು ಅಂದಂಗೆ ಅವೋ ಎಲ್ಲ ಕಣ್ಣಿಗೆ ಕಟ್ತಂಗೆ ಕನಸಾಗ ಬಂತವು. ಕಂದ ಕನ್ನಯ್ಯ, ಇದು ಕನಸಲ್ಲ ಕಣಪ್ಪ, ಸತ್ಯ. ಮಗ ಯಾಕಪ್ಪ ಯೋನ್ ಹುಡುಕ್ತಿದೀಯೋ? ಅವ್ವ ಇಲ್ಲ, ಇದು ಕನಸಲ್ಲ, ಸತ್ಯ ಅಂದ. ಯಾರಪ್ಪ? ಯಾರು ಕಾಣ್ತಿಲ್ಲಲ್ಲೋ? ಅವೋ ಅವನ ಧ್ವನಿ ನನಗೆ ಚೆನ್ನಾಗಿ ನೆನಪೈತೆ. ಅವನು ಇಲ್ಲೆಲ್ಲೋ ಅವನೇ ಏ ಮಾಯಾವಿ ಜಂಗಮಯ್ಯ. ಧೈರ್ಯ ಇದ್ರೆ ಎದುರಿ ಬಾ ಎದುರಿಗೆ. ನಾನ್ ಬರಲ್ಲ ಕಂದ, ನೀನೇ ನನ್ನೆದುರಿಗೆ ಬರ್ತೀಯ. ಅಲ್ಲಿ ಮಗ ಏ ಮಾಯಾವಿ ಜಂಗಮಯ್ಯ, ಎಲ್ಲಿದೆಯೇ? ನಾನ್ ಬರಲ್ಲ ಕಂದ, ನೀನೇ ನನ್ನೆದುರಿಗೆ ಬರ್ತೀಯ. ಅವ್ವ ಕೇಳಿಸ್ತಾ? ಆದ್ರೆ ಅವನು ಮಾತ್ರ ಕಾಣಕ್ಕಿಲ್ಲ, ನಿಂಗೆ ಕಾಣ್ತಾವ್ರ? ಇಲ್ಲ ಕಣ್ಮಗ, ನಂಗೆ ಯಾರು ಕಾಣ್ತಿಲ್ಲ, ಯೋನು ಕೇಳ್ತಿಲ್ಲ ಕಣು. ಮಗ ನೀ ಸಪ್ನ ಕಂಡ್ಯಲ್ಲೋ, ಇನ್ನು ಆ ಗುಂಗ್ನಾಗೆ ಇದ್ದಿ. ನಡಿ ಮನೆಗ್ ನಡಿ ಬಾ. ನಾನ್ ನಿನ್ನ ಮಲ್ಗಕ್ ಬಿಡಲ್ಲ ಕಂದ. ಏನಂತೆ? ಮಲ್ಗಾಕ್ ಬಿಡಕ್ಕಿಲ್ಲ? ಏನ್ ಮಾಡಿಯೇ? ನೀನ್ ನಡೆದಾಡಿದ್ರೆ ಎದುರಿಗೆ ಬರ್ತೀನಿ. ಇವತ್ತಿನ ಬಿಡಕ್ಕಿಲ್ಲ. ಬ್ಯಾಡಪ್ಪ, ಹೋಗ್ಬೇಡ್ವೋ. ಅವನು ಮಾಯ್ಕಾರ, ಮೋಜ್ಗಾರ, ಅವನ್ ಮಾತು ಮರಳಾಗ್ಬೇಡಪ್ಪ. ನೀವು ಹೋಗ್ಬೇಡ ಕಣೋ. ಅವನಿಗೆ ಇವತ್ತು ಅವನ ಗತಿ ಕಾಣಿಸೇ ಬರ್ತೀವಿ. ನೀ ಭಯ ಪಡ್ಬೇಡ ಮಗ. ಕನ್ನ ಏ ಜಂಗಮಯ್ಯ, ನೀನು ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ನ ಹಿಂದೆ ಬರಕ್ಕಿಲ್ಲ. ನಂಗೆ ಅಪ್ಪಯ್ಯ ಅವ್ವನೇ ಹೆಚ್ಚು. ಎಲ್ಲಿದೀಯ ನೀನು? ಬಾ, ಎಲ್ಲಿದೀಯ? ಓ, ನೀನ್ ಇಲ್ಲಿದೀಯಾ? ನಿನಗೋಸ್ಕರ ಕಾಯ್ತಾ ಇದ್ದೆ ಕಂದ.
ಆ ಭಗವಂತ ನಮಗೆ ಕುಡಿಯಲು ನೀರು ಕೊಡುತ್ತಾನೆ, ಅನ್ನ ಕೊಡುತ್ತಾನೆ, ಗಾಳಿ ಕೊಡುತ್ತಾನೆ, ಬೆಳಕು ಕೊಡುತ್ತಾನೆ. ಆದರೆ ನಾವು ಅವನಿಗೆ ಏನು ಕೊಡುತ್ತೀವಿ ಕಂದ? ಯಾಕೀ ನಗು? ಇನ್ನೇನು ಮತ್ತೆ, ಆ ದ್ಯಾವ್ರು ನಿನ್ನಂಗೆ ಭಿಕ್ಷೆ ಬಿಡ್ತಾನ? ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜೀವನೂ ಭಿಕ್ಷುಕಾನೇ ಕನ್ನಯ್ಯ. ಭೂಮಿ ಮಳೆಯನ್ನು ಬೇಡುತ್ತದೆ, ಮಳೆ ಸಮುದ್ರವನ್ನು ಬೇಡುತ್ತದೆ, ಮರ ಭೂಮಿಯನ್ನು ಬೇಡುತ್ತದೆ, ಪ್ರಾಣಿ ಪಕ್ಷಿ ಮನುಷ್ಯನಾದಿಯಾಗಿ 80 ಕೋಟಿ ಜೀವರಾಶಿ ಪ್ರಕೃತಿಯನ್ನು ಬೇಡುತ್ತದೆ. ಪ್ರಕೃತಿ ಎಂದರೆ ದೈವ, ಪ್ರಕೃತಿ ಎಂದರೆ ಶಿವ. ನಮಗೆ ಬೇಕಾದನ್ನೆಲ್ಲ ನೀಡೋ ಪ್ರಕೃತಿ ಎಂಬ ಶಿವ ನಮ್ಮಿಂದ ಪ್ರೀತಿ ಬೇಡುತ್ತಿದ್ದಾನೆ ಕಂದ. ಈ ಪ್ರಕೃತಿಗೆ ಪ್ರೀತಿನ ಹೇಗೆ ಹಂಚಬೇಕು ಅಂತ ಹೇಳ್ಕೊಡೋದೇ ನನ್ನ ಉದ್ದೇಶ. ಅದಕ್ಕೆ ನೀನು ನನ್ನ ಶಿಶುಮಗನಾಗಬೇಕು, ನಿನಗೆ ಪ್ರೀತಿಯ ದೀಕ್ಷೆ ಆಗಬೇಕು ಕನ್ನಯ್ಯ. ನೀನು ಯೋಟ್ ಹೇಳಿದ್ರು ನಾನು ನಿನ್ನ ಶಿಶು ಮಗ ಆಗಕ್ಕಿಲ್ಲ. ತಾಯಿ ಮಗನ ಬ್ಯಾರೆ ಮಾಡೋದು ನ್ಯಾಯವಾ ಅನ್ಯಾಯ? ಯಾವುದು ನ್ಯಾಯ, ಯಾವುದು ಅನ್ಯಾಯ ಕನ್ನಯ್ಯ? ಮಕ್ಕಳಿಗೆ ಬೇಟೆ ಹೇಳಿಕೊಡುವಾಗ ಗೂಡಿಗೆ ಬಾಣ ಹೂಡಿ ಮೊಟ್ಟೆಗಳನ್ನು ಹಕ್ಕಿಯಿಂದ ಬೇರೆ ಮಾಡದೆ ಅಲ್ಲ, ಅದು ನ್ಯಾಯವಾ ನಿಂಗೆ? ಅದು ನಮ್ಮ ಬ್ಯಾಟೆ, ನಮ್ಮ ಹೊಟ್ಟೆ ಪಾಡು. ನಮ್ಮ ಹೊಟ್ಟೆಪಾಡಿಗಾಗಿ ಬೇರೆಯವರ ಬದುಕನ್ನೇ ಕಿತ್ತುಕೊಳ್ಳೋದು ಯಾವ ನ್ಯಾಯ ಕಂದ? ನೀವು ಹೊಟ್ಟೆಪಾಡಿಗಾಗಿ ಬೇಟೆಯಾಡೋದನ್ನ ನಾನು ಬೇಡ ಅನ್ನಲ್ಲ. ಹುಲಿ ಮಾಂಸ ತಿನ್ನುತ್ತೆ, ಆದರೆ ಯಾವಾಗ? ಅದಕ್ಕೆ ಹೊಟ್ಟೆ ಹಸ್ದಾಗ. ಆದರೆ ಮನುಷ್ಯ ಪ್ರಾಣಿ ಹೊಟ್ಟೆ ತುಂಬಿದ್ರೂ ಮೋಜಿಗಾಗಿ ಜಿಂಕೆ, ಕಡವೆ, ಸಾರಾಂಗಗಳ ಬೇಟೆಯಾಡೋದು, ಅದನ್ನು ಅದರ ಗುಂಪಿನಿಂದ ದೂರ ಮಾಡೋದು, ಇದು ನ್ಯಾಯವೇ ಕನ್ನಯ್ಯ? ಪಾಪ, ಆ ಜೀವಿಗಳಿಗೂ ಒಂದು ಹೆತ್ತ ಜೀವಿ ಅಂತ ಇರುತ್ತೆ. ಆ ಜೀವದ ನೋವನ್ನು ಕೇಳೋರು ಯಾರಪ್ಪ? ನಿನ್ನ ತಾಯಿ ನೋವನ್ನ ನೀನು ಕೇಳ್ತೀಯ, ಆ ಜೀವಿಗಳ ನೋವನ್ನ ಯಾರು ಕೇಳ್ತಾರಪ್ಪ? ನೀವು ಏನೇನೋ ಹೇಳಿ ನನ್ನ ದಾರಿ ತಪ್ಪಿಸ್ಬೇಡ್ರಿ. ದಾರಿ ತಪ್ಪಿಸ್ತಿಲ್ಲ ಕನ್ನಯ್ಯ, ಸತ್ಯ ಹೇಳ್ತಿದ್ದೀನಿ. ಈ ಭೂಮಿ ಮೇಲೆ ನನಗೂ ನಿನಗೂ ಬದುಕಲು ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಈ ಭೂಮಿ ಮೇಲಿರುವ ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು ಮಣ್ಣಿಗೂ ಇದೆ ಕನ್ನಯ್ಯ. ಮನುಷ್ಯ ತನ್ನ ಹಸಿವಿಗಾಗಿ ಪ್ರಾಣಿ ಪಕ್ಷಿಗಳ ಬೇಟೆಯಾಡಿದ್ರೆ ಅವುಗಳ ಸಂತತಿ ನಾಶವಾಗಿ ಹೋಗುತ್ತದೆ. ತನ್ನ ಸುಖಕ್ಕಾಗಿ ಮರ ಗಿಡಗಳನ್ನು ಕಡಿದು ಹಾಕಿದ್ರೆ ಅರಣ್ಯ ಸರ್ವನಾಶವಾಗಿ ಹೋಗುತ್ತೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಕಲ್ಲು ಮಣ್ಣುಗಳನ್ನು ಬಗಿತಾ ಹೋದ್ರೆ ಮುಂದೆ ಒಂದು ದಿನ ಭೂಮಿ ಸಮತೋಲನ ತಪ್ಪಿ ಹೋಗಿ ಅದು ನಾಶವಾಗಿ ಹೋಗುತ್ತಪ್ಪ. ಇದರಲ್ಲಿ ಯಾವುದೇ ನಾಶವಾದರೂ ಭೂಮಿ ತಾಯಿಗೆ ಘಾಸಿಯಾಗುತ್ತೆ. ಉತ್ತರ ದೇಶದಿಂದ ಕತ್ತಲ ರಾಜ್ಯದ ಈ ಗೊಂಡಾರಣಕ್ಕೆ ನಾನು ಬಂದದ್ದು ಸತ್ಯ ದರ್ಶನ ಮಾಡಿಸೋಕೆ, ಬಿಲ್ಲು ಬಾಣ ಹಿಡಿಯುವ ನಿಮ್ಮ ಕೈಗಳಲ್ಲಿ ನೇಗಿಲು ಹಿಡಿಸೋದಕ್ಕೆ, ಕೊಂದು ಬದುಕೋ ನಿಮ್ಮ ಮನಸ್ಥಿತಿಯನ್ನು ದುಡಿದು ಬದುಕೋದರ ಕಡೆಗೆ ನಡೆಸೋದಕ್ಕೆ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅನ್ನೋ ಅರಿವಿನ ಹೆಬ್ಬಾಗಿಲು ತೆರೆಸೋಕೆ ನನಗೊಂದು ಒಕ್ಕಲು ಬೇಕು. ನಿನ್ನಂತಹ ಒಬ್ಬ ಶಿಶುಮಗ ಬೇಕು. ಅದಕ್ಕೋಸ್ಕರನೇ ನಾನು ನಿನ್ನ ಬೇಡ್ತಾ ಇರೋದು, ಬೆನ್ನತ್ತಿ ಕಾಡ್ತಾ ಇರೋದು. ನೀನು ಎಷ್ಟು ಕಾಡಿದ್ರು ಬೇಡಿದ್ರು ನಾನು ನಿನ್ನ ಶಿಶು ಮಗ ಆಗಕ್ಕಿಲ್ಲ. ನನಗೆ ಅಪ್ಪಯ್ಯ ಅವ್ವಯ್ಯನೇ ದೇವರು, ಬ್ಯಾಟೇನೆ ನನ್ನ ಕಾಯಕ. ಅದರಿಂದ ಬೇರೆ ಮಾಡೋಕ್ಕೆ ನೀನು 100 ಜನ್ಮ ಎತ್ತು ಬಂದರೂ ಅದು ನಿನ್ನ ಕೈ ಆಗಕ್ಕಿಲ್ಲ. ನಾನು ನಿನ್ನ ಶಿಶು ಮಗ ಆಗಕ್ಕಿಲ್ಲ, ಆಗಕ್ಕಿಲ್ಲ, ಆಗಕ್ಕಿಲ್ಲ. ನಾನು ದುಂಡಕ್ಕಿ ದುಂಡಳ್ಳೆ ಮಾದಪ್ಪ, ನಂಬಿದವರ ಮನೆ ಕಾಯೋನು, ಮರೆತವರ ಮನೆ ಮುರಿಯೋನು.
ಹಿಂಡು ಮಾರಿಯರ ಗಂಡ ಬೂದಿ ಮುಚ್ಚಿದ ಕೆಂಡ ಭೂಲೋಕದ ಪುಂಡ ನಾನು ಮೌನವಾಗಿದ್ರೆ ಮುಕ್ಕಣ್ಣ ಕೋಪಿಸ್ಕೊಂಡ್ರೆ ಕೆಂಡಗಣ್ಣ ನಿನ್ನ ಶಿಶು ಮಗನಾಗಿ ಪಡೆದೇ ಪಡಿತೀನಿ ಓ ಶಿಶು ಮಗ ಮಾಡ್ಕತೀಯೋ ನಾಯಕರಿಗೆ ನಮಸ್ಕಾರ 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 ಎಲ್ಲಮ್ಮ ದುಂಡೇಗೌಡ್ರು ಅವ್ರಿಲ್ಲ ಅತ್ತಯ್ಯನು ಮಾವಯ್ಯನು ದ್ಯಾವ್ರಿಗೆ ಹೋಗವ್ರೆ. ಹೆಜ್ಜಿನ ಮೇಲೆ ಬೇಟೆಗೆ ನೀಲೇಗೌಡನ ಒಪ್ಪಿಸಿ ಕಳಿಸ್ಕೊಡ್ತೀನಿ ಅಂದಿದ್ರು. ಅಪ್ಪನೂ ಇಲ್ಲ ಮಗನೂ ಪತ್ತ ಇಲ್ಲ. ನೀಲೇಗೌಡಂಗೆ ಒಳ್ಳೆ ಬುದ್ಧಿ ಕೊಟ್ಟು ಬ್ಯಾಟೆಗೆ ಹೋಗೋ ಮನ್ಸ್ ಕೊಡಪ್ಪ ಅಂತ ದ್ಯಾವ್ರನ್ನ ಬೇಡ್ಕ ಬರಕ್ ಹೋಗವ್ರೆ. ಓ ಅಪ್ಪನ ಮಾತನ್ನೇ ಕೇಳ್ದೆ ಇರೋನು ಇನ್ ದ್ಯಾವ್ರ ಮಾತು ಕೇಳ್ತಾನ ತಾಯಿ. ಎಂತ ಅಪ್ಪನಿಗೆ ಎಂತ ಮಗ ಉಟ್ಬಿಟ್ಟ ನೋಡ್ರಪ್ಪ. ನೋಡ್ರಮ್ಮ, ನಿಮ್ಮ ಕಿರಿ ಮಗನ್ನ ಒಪ್ಪಿಸಿ ಬೇಟೆಗೆ ಕಳ್ಸ್ಕೊಡೋಕ್ಕೆ ಹೊಸಿ ಸಮಯ ಬೇಕು ಅಂತ ಕೇಳಿದ್ರು. ದುಂಡೇಗೌಡ್ರು ಕೇಳಿ ಸಮಯ ಮುಗ್ದೋಯ್ತು. ನೀಲೇಗೌಡನ ಬದಲಾಗಿ ನಿಮ್ಮ ಹಟ್ಟಿಯಿಂದ ಯಾರು ಬರ್ತಾರೆ? ನೋಡ್ರವ, ಓಡಿನ ಯಜಮಾನರ ಹಟ್ಟಿ ಕತೆ ನಿಂಗಾದ್ಮೇಲೆ ಬೇರೆ ಯಾರು ಬಂದರು ಬೇಟೆಗೆ? ನೋಡ್ರವ, ನಮ್ಮ ದುಂಡೇಗೌಡ್ರು ಈ ಪೋಡಿ ಹಿರಿಯರು, ಮೇಲಾಗಿ ಯಜಮಾನ್ರು, ಅವ್ರ ಮರ್ಯಾದೆ ಕಳಿಬೇಡ್ರಿ. ಏನಯ್ಯ ನೀನ್ ಮಾತಾಡ್ತಾ ಇರೋದು? ಏನ್ ಮಾಡಿದೀವಿ ನಾವು? ಏನ್ ಮಾಡಿದೀವಿ? ಮರ್ಯಾದೆ ತೆಗಿಯಂತ ಕೆಲಸ ಏನ್ ಕಂಡಿಯ ನೀನು? ನೀವ್ ಯಜಮಾನ್ರಾದ್ರೆ ನಿಮ್ ಪೋಡ್ಗೆ, ನಮ್ಗಲ್ಲ. ಹೊಸಿ ನಾಲ್ಗೆನ ಬಿಗಿಡ್ದು ಮಾತಾಡಿ. ಹಟ್ಟಿಗೆ ಬಂದ್ ಮಂದಿ ಹತ್ರ ನಡ್ಕೊಳ್ಳೋ ರೀತಿನ ಇದು. ನಾನ್ ಬರಕ್ಕಿಲ್ಲ ಅಂತ ಓದವ್ನ ನಾವ್ ಹೋಗಿ ದಮ್ಮಯ್ಯ ದತ್ತಯ್ಯ ಅಂತ ಕಾಲಿಗೆ ಬಿದ್ದು ಕರ್ಕೊಂಬರಕ್ ಆಯ್ತಿದ್ದೇನ್ರಯ್ಯ? ಬಂದ್ರೆ ಕರ್ಕೊಂಡೋಗ್ರಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡೋಗ್ರಿ. ಅದ್ ಬಿಟ್ಟು ಹೆಂಗಸ್ರ ಏನ್ರಯ್ಯ ನಿಮ್ದು ಮಾತು? ಪಂಚಾಯತಿದಾರರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಪರಿಣಾಮ ನೆಟ್ಗಿರಕ್ಕಿಲ್ಲ. ಹುಷಾರ್. ಅಲ್ಲ ನಾಯಕರೇ, ಗಂಡ್ಸಾದವರೇ ಬರೀಕಿಲ್ಲ ಅಂತ ಹೋದ್ಮೇಲೆ ಇವ್ರು ಹೇಳಿ ಕೇಳಿ ಹೆಣ್ಣೆಂಗ್ಸರು ಇವ್ರು ಏನ್ ತಾನೇ ಮಾಡಾರು? ಒಸಿ ಯೋಚನೆ ಮಾಡಿ. ಒಟ್ಟಿ ಬಿಟ್ಟು ಹೋದ್ಮೇಲೆ ನನ್ನ ಕಷ್ಟ ಸುಖಕ್ಕೆ ಯಾರೂ ಆಗಲಿಲ್ಲ. ಒಂಟಿ ಬೋಡ್ಲಿ ಒಂಟಿ ಗುಳ್ಳಿ ಪಾಡತ್ತುವಾಗ ಯಾವ್ರು ಬರಲಿಲ್ಲ. ಅದ್ಯಾವ್ರ ಬೇಟೆಗೆ ನಾನು ಯಾಕೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಕುಂತವನ್ನೇ ನೀಲೇಗೌಡ. ನಾನೇನ್ ಮಾಡಕ್ಕಾದದು ಒಟ್ಟಿ ಮುಂದೆ? ಯಾರು ತರಬಾರ್ದು ಎಂಡ್ರು ತಂದ್ಬಿಟ್ಟಿವ್ನಿ ಅಂತ 3 ಹೊತ್ತು ಎಂಡ್ರು ಸೇರಿ ಹಿಡ್ಕೊಂಡೇ ಇರ್ತಾನೆ. ಅವ್ನ್ಗೇನ ಹೇಳುದು? ಅವ್ನ್ಗೆ ಯಾವ್ರು ಬೇಡ, ದಿಂಡ್ರು ಬೇಡ. ಎಂಡ್ರು ಒಬ್ಳಿದ್ರೆ ಅವಳೇ 3 ಲೋಕ ಇದ್ದಂಗೆ ಅವನ್ಗೆ. ನೋಡ್ರಮ್ಮ, ದುಂಡೇಗೌಡರು ನೀಲೇಗೌಡ್ರನ್ನ ಬೇಟೆ ಕಳಿಸ್ತೀನಿ ಅಂತ ಹೇಳಿದ ಸಮಯ ಮೀರೋಗೈತಿ. ನೋಡವ, ಗೌಡ್ರು ಬರ್ಲಿಲ್ಲ, ನೀಲನೂ ಬರ್ಲಿಲ್ಲ ಅಂದಮೇಲೆ ಕುಲಾಚಾರದ ಕಟ್ಲೆಂತೆ ನಾವು ನಿಮ್ಮ ಮಟ್ಟಿ ಜನ ಮೇಲೆ ಬಹಿಷ್ಕಾರ ಹಾಕ್ಬೇಕಾಯ್ತದೆ. ಅದ್ರ ಮೇಲೆ ನಿಮ್ಮ ಇಷ್ಟ. ನಾಯಕ್ರೇ,
ನಾ ಬಂದಾತು. ಹಟ್ಟಿ ಮರವಾದಿ ಉಳಿಸೋ ಮಗ ನಾನಿನ್ನೂ ಬದುಕಿವ್ನಿ. ಯಾವುದೇ ಕಾರಣಕ್ಕೂ ನನ್ನ ಅಪ್ಪ ಏನು ಮರ್ಯಾದೆ ಕಳೆಯೋ ಕೆಲಸ ನಾ ಮಾಡಕ್ಕಿಲ್ಲ ನಾಯಕ್ರೆ. ನನ್ನ ಹೆಂಡ್ರು ನಮ್ಮ ಕುಲಾಚಾರಗಳ ಬಗ್ಗೆ ಶಾನೆ ಭಯ ಭಕ್ತಿ ಗೌರವ ಮಾಡಿಕೊಂಡವಳೆ. ಅವಳೇ ನನ್ನನ್ನು ಬ್ಯಾಟಿಗೆ ಒಪ್ಸಿದ್ದು. ಅಂತೂ ಬಂದಲ್ಲಪ್ಪ, ದ್ಯಾವ್ರು ನೀನು ಒಳ್ಳೇದು ಮಾಡ್ತಾನೆ. ಬ್ಯಾಗ್ನ ತಯಾರು ಮಾಡಿ ಬಂದ್ಬಿಡು. ಆದ್ರೆ ನಾಯಕ್ರ, ನಂದೊಂದು ಕೋರಿಕೆ ಅದ. ನಂದು ಒಂಟಿ ಪೋಡು, ಒಂಟಿಗಳು 9 ತಿಂಗಳು ಹಟ್ಟಿನ ಬಿಟ್ಟು ಕಾಡಲ್ಲೇ ಇರ್ತೀನಿ. ಅದಕ್ಕೆ 9 ತಿಂಗಳಿಗೆ ಬೇಕಾದ ದವಸ ಧಾನ್ಯ ಸಾಮಾನು ಸರಂಜಾಮನ ಹೊಂದಿಸಿ ಆಮ್ಯಾಕೆ ನಾನು ನಿಮ್ಮನ್ನು ಬಂದು ಕೂಡ್ತೀನಿ. ನೀವು ಹೊಂಟಿರಿ ನಾಯಕ್ರೆ? ಆಯ್ತಪ್ಪ ನೀಲ, ನಿನ್ನ ಕಷ್ಟ ನಮಗೂ ಅರ್ಥ ಆಯ್ತದೆ. ಬೇಗನೆ ಕೆಲಸ ಮುಗಿಸಿ ಬಂದು ನಿಮ್ಮ ಕುಲದವ್ರು ಸೇರ್ಕೊ. ಆ ಮಾತಿಗೇನಾದರೂ ತಪ್ಪುದೆಯೋ ಮುಂದಾಗೋ ಅನಾಹುತಕ್ಕೆ ನಾವು ಹೊಣೆಯಲ್ಲ. ಮಾತು ಕೊಟ್ರೆ ಮುಗೀತು ನಾಯಕ್ರ. ಈ ನೀಲೇಗೌಡ ಮಾತಿಗೆ ಯಾವತ್ತೂ ತಪ್ಪೋನಲ್ಲ. ಆಯ್ತಪ್ಪ ನೀಲ, ನೀನು ಬಂದ್ಬಿಡು, ನಾವು ಬರ್ತೇವೆ. ನಡ್ರಪ್ಪ ಹೋಗೋಣ. ಆತ್ ನಾಯಕ್ರ, ಬರ್ತೀನಿ. ನೀಲ ನಿಂತ್ಕೋ. ಇಷ್ಟು ದೂರ ಬಂದಿದ್ಯಾ, ಹೊಟ್ಟಿ ಒಳಗಡೆ ಬಂದು ಇಟ್ಟು ಉಣ್ಕೊಂಡು ಹೋಗುವಂತೆ ಬಾ. ಬ್ಯಾಡ ಮಾವಯ್ಯ, ಈ ಹಟ್ಟಿ ಮಂದಿ ನಂಗೆ ಸ್ಯಾನೆ ಉಣ್ಣಕ್ಕಿಕ್ಕವ್ರೆ. ನನ್ನ ಹೊಟ್ಟೆ ತುಂಬೋಗೈತೆ ಮಾವಯ್ಯ. ಈ ಹಟ್ಟಿ ಮಂದಿಗೆ ಹೇಳೋ, ಇಲ್ಲಿ ಹುಟ್ಟಿರೋರಲ್ಲಿ ನೀಲೇಗೌಡ ಒಬ್ಬನೇ ಗಂಡಸು ಅಂತ. ಕಣ್ಣಯ್ಯ ಇವತ್ತು ಬರೋದಿಲ್ಲ. ದೊಡ್ಡಯ್ಯ ನಂಗೊತ್ತು. ಯಾಕೆ ಬರೋದಿಲ್ಲ? ಬಂದೇ ಬರ್ತಾನೆ. ನಿಮಗಿನ್ನ ಚೆನ್ನಾಗಿ ಅವನಿಗೆ ಕಾವಲು ಕಟ್ಲೆ ಗೊತ್ತೈತೆ. ಅದು ಅಲ್ಲದೆ ಅವನು ನಾಯಕರ ಮಗ. ಹೌದು, ನಾಯಕರ ಮಗ ಅಂದ್ಮ್ಯಾಗೇನೆ ಅವನಿಗೆ ತಲೆಗೇರಿರೋದು. ಬರೋನಾಗಿದ್ರೆ ಇಷ್ಟೊತ್ತವರೆಗೂ ಕಾಯಿಸ್ತಾ ಇದ್ನಾ? ದೊಡ್ಡಯ್ಯ ಅವನ್ ಬರಕ್ಕಿಲ್ಲ ಬಿಡು. ಅವನಿಗೋಸ್ಕರ ನಾವಿನ್ ಕಾಯಕ್ಕಾಗಿಲ್ಲ. ಎಷ್ಟೇ ಆಗ್ಲಿ ನಾವಿನ್ನು ಕಾವಲುಗಾರರು ತಾನೆಯಾ? ಇನ್ನು ನಾಯಕರ ಮಕ್ಕಳಾಗಿಲ್ಲ. ಬಿಡ್ಬಿಡು. ಸಾಕು, ಸುಮ್ಕಿರ್ಲ. ಕೂಡ ಏನು ಅಂತ ನಾನು ಕಂಡೇವ್ನಿ. ಕೊಂಬೆ ನಂಬ್ಕೊಂಡು ಬೇರ್ನ ಮಂತ್ರೆ ಹಿಂಗೆ ಕಂಡ ಆಗೋದು. ಇವತ್ತು ಕನ್ನಯ್ಯನ ಜಾಗದಲ್ಲಿ ನಾನೇ ನಿಂತ್ಕೊಂಡು ಕಾವಲು ಕಾಯ್ತೀನಿ. ನಿಮ್ಮಲ್ಲಿ ಯಾವನಾರ ಒಬ್ಬ ಇದ್ರೆ ಸಾಕು ನನ್ನ ಜೊತೆಗೆ. ಬಾಕಿರೆಲ್ಲ ಓಡ್ರ. ಏ ಸಿದ್ಧ, ಹ ಅನ್ಸೋದೆ. ಅಂಜಿಸೋರಿಗೆ ಅಂಜಿಸೋಳು ಕಣಮಿ ನೀನು ಹಂಚ್ಕೊಳ್ಳಲ್ಲ. ಇದು
ಧ್ಯಾನ ಒಡೆಯ ಎಂಡ ಕುಡ್ಕೊಂಡು ಬಂದಿದ್ದೀರಿಯಾ? ಓ ಕುಡ್ಕೊಂಡು ಬಂದೀವ್ನಿ. ನಿನ್ನ ಮಾತುಗಳಿಗೆ ಉತ್ತರ ಕೊಡ್ಬೇಕಲ್ವಾ? ಮಗುನ ಚಿವುಟೋಳು ನೀನೆ, ತೊಟ್ಲುನ ತೂಗೋಳು ನೀನೆ. ಈ ನಿನ್ನ ಮುದ್ದಾದ ಮುಖನ ನೋಡ್ಕೊಂಡು ಉತ್ತರ ಕೊಡ್ಬೇಕಂದ್ರೆ ಅದಕ್ಕೆ ಮಧ್ಯೆ ಈ ಎಂಡ. ಒಡೆಯ ಸುಮ್ಕಿರಿ ಒಡೆಯ. ಈಗ ನೆನ್ಪಾತ ನಿಮ್ಮ ಎಂಡ್ರು ಮುಖ ಮುದ್ದಾದ ಮುಖ ಅಂತ? ಯಾನ ನಿಮ್ಮ ಎಂಡ್ರು ಆಡ್ ದೊಡ್ಡ ಚೆಲ್ವಿಯನ? ಬರೀ ಚೆಲ್ವಿ ಅಲ್ಕಣಮ್ಮಿ, ಗನ್ ಚೆಲ್ವಿ ಅನ್ನೋ. ಆ ನಿನ್ನ ಮಂಡೆ ಮುನಿಗಳ ಚೌಲಿ ಹಂಗೆ, ಆ ನಿನ್ನ ಕಣ್ಣಿನ ಭಾವ ಕನ್ನಡಿ ಹೊಳದಂಗ, ಹುಬ್ಬು ಗುಬ್ಬಚ್ಚಿ ಗರಿ ಹಂಗ, ಕೆನ್ನೆ ವಜ್ರದ ವಾಲೆ ಹಂಗ, ಗದ್ದ ಮುತ್ತಿನ ಚಣ್ಣಂಗ, ನಿನ್ನ ಬಾಯಿಯ ಭಾವ ಮಾವಿನ ಹೋಳಂಗ, ನಿನ್ನ ತುಟಿಯ ಚಂದ ತೊಂಡೆ ಹಣ್ಣಂಗ, ನಿನ್ನ ಹಲ್ಲಿನ ಅಂದ ಎಳೆ ದಾಳಿಂಬೆ ಬೀಜದಂಗ, ನಾಲ್ಗೆ ನಾರಾಯಣನ್ ಹಲಗೆ ಹಂಗ, ಈ ನಿನ್ನ ಮೂಗು ಸಂಪಿಗೆ ಮೊಗ್ನಂಗ, ಕತ್ತು ತಿದ್ದಿದ್ ಗೌರಮ್ಮನಂಗ, ಈ ನಿನ್ನ ಕಾಲು ಕದಲಿ ಕಂಬುದಂಗ, ತೋಳು ಬಾಳೆ ಕಂದನಂಗ, ನಡುವಿನ ಚಂದ ಕಡಜನ ಅಳೆಗೆ ಅಂತ, ಬೆನ್ನಿನ ಭಾವ ಭೀಮನ ಹಲಗೆ ಅಂತ. ಸಾಕೊಡಿಯ, ಅದಕ್ಕೂ ಮುಂದ ಹೇಳ್ಬೇಡಿ, ನಂಗೆ ಶಾನೆ ನಾಚಿಕೆ ಆಯ್ತೈತೆ. ಇಂಥ ಅಂದದ ಅರ್ಗಿಣಿನ ಚಂದದ ಗೊಂಬೆನ ಒಂಟಿಯಾಗಿ ಬಿಟ್ಟೋಗು ಅಂತೀಯಲ್ಲ, ನಾನು ಹೆಂಗ್ ಬಿಟ್ಟೋಗ್ಲಿ ಹೇಳೋ? ಕೊಟ್ಟು ಹಣ ಬಿಟ್ಟು ಹೆಂಡ್ತಿ ಮತ್ತೆ ಕೊಟ್ಟಂಗೆ ಬಿಟ್ಟಂಗೆ ಸಿಗ್ತದೇನಾ? ಅಂದ್ರ ನಿಮ್ಮ ಮಾತಿನ ಅರ್ಥ ಏನ್ ಒಡೆಯ? ನನ್ ಯಾಕೆ ನಂಬಿಕೆ ಇಲ್ವಾ ಹೆಂಗೆ? ನಂಬಿಕೆ ನಂಬಿಕೆ ಇದ್ದದ ಕಲ್ವೆ ನಮ್ಮಿ ಈಡ್ ದಿನ ನಾನು ಮಾತಾಡದೆ ಇದ್ದಿದ್ದು. ಈ ಪ್ರಪಂಚದಾಗೆ ಕಟ್ಕೊಂಡು ಗಂಡಂಗೆ ವೈರಿ ಯಾರು ಹೇಳೋ? ನಂಗೇನ್ ಗೊತ್ತಾ? ಅಯ್ಯೋ ದಡ್ಡಿ, ಹುಟ್ಟು ಸುಂದ್ರಿನೇ ಕಟ್ಕೊಂಡು ಗಂಡಂಗೆ ವೈರಿ. ಆದ್ರೂ ನಾನು ನಿನ್ನ ನಂಬ್ಕೊಂಡು ಬಂದೆ. ಯಾಕೆ ಹೇಳು? ನಾನು ನಿನ್ನ ಮ್ಯಾಕೆ ಇಟ್ಟಿದ್ದ ಪ್ರೀತಿಗಾಗಿ. ಆಡೋರು ಆಡ್ಕೊಂಡ್ರು, ನೋಡೋರು ನೋಡ್ಕೊಂಡ್ರು, ಆದ್ರೂ ನಾನು ನಿನ್ನ ಮ್ಯಾಗೆ ಪ್ರೀತಿ ಮಡಗಿದೆ. ನಿನ್ನ ಮ್ಯಾಗೆ ಕಣ್ಣು ಹಾಕಿ ಕಾಡಿಗೆ ಓಡಿಸ್ಕೊಂಡೋಗಿ ಪುನಃ ಅವರೇ ಒಳ್ಳೆಯವರಾಗಿ ಹಟ್ಟಿಗೆ ಕರ್ಕೊಂಡು ಬಂದರು. ಇದನ್ನ ಯಾವನಾದ್ರೂ ನಂಬ್ತಾನ? ಆದ್ರೂ ನಾನು ನಂಬ್ದೆ. ನಾನೇ ನಂಬಿದ್ದು. ಅಯ್ಯೋ ಕಾಡ್ ಮಲೆವನೆ, ನನ್ನ ಒಡೆಯನ್ ಬಾಯಲ್ಲಿ ಇಂಥ ಮಾತಾ ಕೇಳಿಸ್ಕೊಳಕ್ ನನ್ನ ನಿನ್ನ ಜೀವಂತವಾಗಿ ಹುಟ್ಟಿದ್ಯಾ? ಕೇಳಿಸ್ಕ. ಅದೇ ಬಡ್ಡಿ ಐಕ್ಲು ಇದೇ ಹಟ್ಟಿಗೆ ಬಂದು ಕಂಡು ಕಾಣ್ದಂಗೆ ನೀರು ಕುಟ್ಕೊಂಡು ಹೋಯ್ತಾರೆ. ಅದನ್ನು ನೀನು ನಂಗೆ ಹೇಳಲಿಲ್ಲ. ಆದ್ರೂ ನಾನು ನೀನು ನಂಬುದೆ. ಬ್ಯಾಟೆಗೆ ಹೋಯ್ತೀರಾ? ಅದು ಹೆಜ್ಜೆನ ಮಲೆ ಬ್ಯಾಟೆಗೆ. ನಿಮ್ಮ ದಮ್ಮಯ್ಯ ಬ್ಯಾಟೆಗೆ ಮಾತ್ರ ಹೋಗ್ಬೇಡಿ, ಅದು ನನ್ನ ಒಬ್ಬಂಟಿ ಆಗ್ಬಿಟ್ಟು ಹೋಗ್ಬೇಡಿ ಅಂತ 10 ಗೋಲಾಡಿದ್ ಗರ್ತಿ ನೀನು. ಆದ್ರೆ ಎರಡೇ ದಿನಕ್ಕೆ ಯಾರೋ ಹಟ್ಟಿಗೆ ಬಂದು ಹೋದ್ಮ್ಯಾಕೆ ನಾನು ಬ್ಯಾಟಿಗೆ ಹೋಗ್ಲೇಬೇಕು ಅಂತ ಖ್ಯಾತೆ ತೆಗ್ದಿಯಲ್ಲ, ಅದನ್ನು ನಾನು ನಂಬೇಕಾ? ನಿಜ ಹೇಳೋ, ನನ್ನನ್ನೇನು ಆಟದ ಗೊಂಬೆ ಅಂದ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಒಡೆಯ. ಹಟ್ಟಿಗೆ ಯಾರು ಬಂದವ್ರ ಅಂತ ಕೇಳಿದ್ರೆ ಯಾರು ಇಲ್ಲ ಅಂತ ಒಳ್ಳೆ ಮಳ್ಳಿ ಹಂಗೆ ಸುಳ್ಳು ಹೇಳ್ತೀಯ. ಆದ್ರೂ ಅದನ್ನ ನಾನು ನಂಬ್ಕೊಂಡೆ. ಇನ್ನ ಏನ್ ನಂಬೇಕು ಹೇಳ ಸಂಕೀರ್ಣೆ? ಕಣ್ಣಿಗೆ ಕಾವಲಾಗಿ 3 ಹೊತ್ತು ಗಂಡನ ಎದುರು ಈಟೆಲ್ಲ ನಡಿಬೇಕಾದ್ರೆ ಇನ್ನು 9 ತಿಂಗಳು ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕಂದ್ರೆ ಯಾವ ಕಾಡಿಂದ ನಂಬಿಕೆನ ತರಬೇಕಮ್ಮಿ ಹೇಳೋ? ಒಡೆಯ, ಯಾಕೆ ಹಿಂಗೆ ಮಾತಾಡಿರಿ ಒಡೆಯ? ಅಯ್ಯೋ ಕಾಡ್ ಮಲೆವನೆ, ನನ್ನ ಒಡೆಯನ್ ಬಾಯಲ್ಲಿ ಇಂಥ ಮಾತು ಕೇಳಕ್ಕ ನನ್ನ ನಿನ್ನ ಜೀವಂತವಾಗಿಟ್ಟಿದ್ಯಾ? ಯಾಕಪ್ಪ, ಯಾಕೆ ನನಗಿಂತ ಒಂದು ತಿಕ್ಕಟ್ಟನ್ನ ಸಿಕ್ಕಾಕ್ಸ್ದೆ? ಯಾಕೆ ನನಗೆ ಪರೀಕ್ಷೆ
ಬ್ಯಾಟೆ ಮೇಲೆ ಪರೀಕ್ಷೆ ಕೊಡ್ತಾ ಇದೆಯಾ? ಒಡಿಯ, ನಿಮ್ಗೆ ನನ್ನ ಮ್ಯಾಕ್ ನಂಬಿಕೆ ಇಲ್ಲ ತಾನೆ? ನೋಡಿ, ನಾನು ಬ್ಯಾಟೆಗೆ ಬರ್ತೀನಿ, ನಿಮ್ ಕೂಡ ನಾನು ಬ್ಯಾಟೆಗೆ ಬರ್ತೀನಿ. ಓಹೋ, ಬ್ಯಾಟಿಗೆ ಬರ್ತಾಳಂತೆ. ಬ್ಯಾಟ್ಗೆ ದೊಮ್ಮಿನಿಂದ ದೊಂಬಿ ಹೋದಂಗೆ ನೀನ್ ಯಾಕಮ್ಮಿ ಬ್ಯಾಟ್ಗೆ? ಬ್ಯಾಟಿಗೆ ಬಂದ್ರೆ ಬ್ಯಾಟಿಗೆ ಬಂದು ಕುಲಸ್ತ್ರಲ್ಲ ಬ್ಯಾಟೆ ಬಿಟ್ಟು ಈ ನಿನ್ನ ಅಂದ ಚಂದ ನೋಡ್ಕೊಂಡು ಕೂತ್ಕೊಳ್ಳಿ ಅಂತನಾ? ಏಯ್, ಹಂಗೆ ಅಂತೇಳಿ ನಾ ಬ್ಯಾಟ್ಗೆ ಹೋಗದೆ ಇರ್ತೀನಿ ಅಂತ ತಿಳ್ಕೊಬೇಡ. ನಾ ಬ್ಯಾಟ್ಗೆ ಹೋಗ್ತೀನಿ. ಇವತ್ತು ನನಗೆ ಬ್ಯಾಟೆ ಬ್ಯಾಡದೆ ಇರ್ಬೋದು, ಮುಂದೆ ನನ್ನ ಮಕ್ಳು ಕುಲ ಉಳಿಸ್ಕೊಳಕ್ಕಾದ್ರೂ ಬ್ಯಾಟೆಗೆ ಹೋಗೇ ಹೋಯ್ತೀನಿ. ನನ್ನ ಅಪ್ಪ ಏನು ಮರುವಾದೆ ಉಳಿಸ್ಕೊಳಕ್ಕೆ ಬ್ಯಾಟೆಗೆ ಹೋಗೇ ಹೋಯ್ತೀನಿ. ಆದ್ರೆ ಬ್ಯಾಟೆಗೆ ಹೋಗೋ ಮೊದಲು ನಿಂತವ ಬಾಸೆ ತಗೊಂಡು ಹೋಯ್ತೀನಿ. ನಿನಗೆ ಕಟ್ಟು ಬಂದ ಮಾಡೋಯ್ತೀನಿ. ಭಾಷೆಯ ಏನ್ ಭಾಷೆ ಒಡಿಯ? ವಾ, ಹೇಳ್ತೀನಿ. ನಿನ್ನ ಮನಸ್ಸು ನೋವಾದ್ರೂ ಸರಿನೇ, ನೀ ನನ್ನ ಕಟ್ಕ ಅಂದ್ರೂ ಸರಿನೇ, ನಾನು ನಿನ್ನ ಪ್ರೀತಿ ಮಾಡಿದ್ದು ಸುಳ್ಳು ಅಂದ್ರೂ ಸರಿನೇ. ತೊಟ್ಟು ಬಾಣನ ತೊಟ್ಟು ದಿಟ್ಟತನವಾಗಿ ಬ್ಯಾಟೆ ಆಡಿ ನೆಮ್ಮದಿಯಾಗಿ ಬರಬೇಕು ಅಂದ್ರೆ ನಾನು ಬರೋ ಗಂಟ ನೀನು ನಿನ್ನ ಪತಿವ್ರತನ ಕಾಪಾಡ್ಕೊಳ್ತೀನಿ ಅಂತ ಬಲಗೈ ಇಟ್ಟು ಭಾಷೆ ಕೊಡು. ಅದು ಯಾರ ಹೇಳ್ತಿದ್ರಂತೆ, ಉಣ್ಣ ಗಂಟ ನಾ ಬಾಳೆ ಹಾಕ್ತೀನಿ, ಬದ್ನೆ ಹಾಕ್ತೀನಿ, ಉಂಡ್ ಮೇಕೆ ಗೆಂಡೆ ಹಾಕ್ತೀನಿ ಅಂತ. ಹಂಗಾಯ್ತು ನಿನ್ ಕತೆ ಚಿಕ್ಕಪ್ಪಯ್ಯೋ. ಚಿಕ್ಕಪ್ಪಯ್ಯೋ, ಅದೇನೋ ಕಡದ್ ದಬ್ಬಾಕ್ತೀನಿ ಅಂತ ಹೆಂಗಸ್ರ ಬಿಟ್ಟಿದ್ದೆ ಬೋರಂಟಿಯ. ನೀಲಗೌಡನ್ನ ಪೋಡಿಂದ ಬೈಸ್ಕಾರ ಹಾಕೋಂಗ್ ಮಾಡ್ತೀನಿ, ಬ್ಯಾಟೆಗೆ ಹೋಗ್ದೇ ಇರೋಂಗ್ ಮಾಡ್ತೀನಿ ಅಂತ ತುಂಡೇಗೌಡನ್ ಪೋಡಿಂದ ಶಂಕರಗೌಡನ್ ಪೋಡೋರ್ಗು ಬಿಟ್ಟಿಯಲ್ಲ. ಏನಾಯ್ತು ಚಿಕ್ಕಪ್ಪಯ್ಯ? ಈಗ ಅವನು ಜೂರತ್ತಾಗಿ ಬ್ಯಾಟೆಗೆ ಹೊಂಟವನಲ್ಲ, ಇದಕ್ಕೇನು ಹೇಳಿಯ? ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಅದು ಯಾಕೆ ಹಿಂಗಾಯ್ತು? ನಾ ಬಿಟ್ಟು ಬಾಣ ಗುರಿ ಮುಟ್ಬೇಕಿತ್ತಲ್ಲ. ಅವಳಲ್ಲ ಆ ಸುಪ್ನಾತಿ ಸಂಖ್ಯೆ ಅದೇನ್ ಮೋಡಿ ಮಾಡಿದಳೋ ಏನೋ. ಅವಳ ಮಾತನ್ನ ಕೇಳ್ಕೊಂಡು ಒಳ್ಳೆ ಸಾಕದ್ ನಾಯಿ ಹಂಗೆ ಬೇಟೆಗೆ ಹೋಯ್ತವನಲ್ಲ ಈ ನೀಲ. ನನ್ನ ಹೊಟ್ಟೆಗೆ ಬೆಂಕಿ ಸುರಿದಂಗೆ ಆಯ್ತಾ ಅದೇ. ನಾನು ಅವನಿಗೆ ಗಿಣಿಗೆ ಹೇಳ್ದೆ, ಅವನು ನನ್ನ ಮಾತಾ ಒಪ್ಕೊಂಡಿದ್ದ. ನಾನು ಯಾವುದೇ ಕಾರಣಕ್ಕೂ ಬ್ಯಾಟೆಗೆ ಹೋಗಕ್ಕಿಲ್ಲ, ತಲೆ ಮ್ಯಾಗ ತಲೆ ಬಿದ್ರು ಹೋಗಕ್ಕಿಲ್ಲ ಅಂತ ಒಪ್ಕೊಂಡಿದ್ದ. ಆದ್ರೆ ಈಗ ನೋಡಿದ್ರೆ ಎಲ್ಲ ತಿರ್ಗಾ ಮುರ್ಗಾ ಆಗೋಗೋದಲ್ಲ. ಅಯ್ಯೋ, ನೀ ಸುಮ್ಕೆ ತಲ್ಕೆಟ್ಟಂಗೆ ಮಾತಾಡಬೇಡ. ನಿನ್ನ ಕೈಲಿ ಏನು ಕಿಸಿಯಕ್ಕಾಗಕ್ಕಿಲ್ಲ ಅಂತ ಸಾಬೀತಾಯ್ತಲ್ಲ. ಅದೇನು ಕ್ಯಾಮೆ ನೋಡ್ಕೊಂಡು ಬಿಸಿ ಮುದ್ದೆ ಉಣ್ಣದ್ ಕಲಿ, ಆಟೆ ನಿನ್ನ ಕೈಲಾಗೋದು. ಈ ಕಾಳಿನಂತ ಕಾಳಪ್ಪನಿಗೆ ಇಂಥ ಘೋರವಾದ ಅವಮಾನ ಜೀವನದಲ್ಲೇ ಆಗಿರಲಿಲ್ಲ.
ನನ್ನ ಅಪಾಯ ಮಾಡಲೇಬೇಕಿತ್ತಲ್ಲ, ಯಾಕೆ ಹಿಂಗಾಗೋಯ್ತು? ಓ, ತಲೆ ಕೆಟ್ಟು ಕುಲ್ಗೆಟ್ಟೋಗದೆ. ಚಿಕ್ಕಪ್ಪಯ್ಯೋ, ಕೈಲಾಗ್ದವ್ನು ಮೈಯೆಲ್ಲ ಪರ್ಚ್ಕೊಂಡಂಗೆ ಆಯ್ತು ನಿನ್ ಕತೆ. ನಿನ್ ಕೈಯಲ್ಲಿ ಏನೂ ಆಗ್ವಲ್ದು ತೆಗಿಯತ್ತಾಗ. ನಮ್ಗೆ ಆ ಸಂಕವನ್ ಪೋಟ್ ತೋರ್ಸ್ ತಡಿ, ನಾನೇ ಅವನಿಗೆ ಬುದ್ಧಿ ಹೇಳಿ ಬ್ಯಾಟಿಗೆ ಹೋಗ್ಬೇಡ ಅಂತ ತಡಿತೀವಿ. ಅಯ್ಯಯ್ಯೋ, ನಾನೇನಾದ್ರೂ ನೀಲೇಗೌಡ್ರ ನಟ್ಟಿ ತಕ್ಕ ನಿಮ್ಮನ್ನ ಕರ್ಕೊಂಡೋದ್ರೆ ನಮ್ಮನ್ನ ಸುಮ್ಕೆ ಬಿಟ್ಟನ? ನೀ ತೋರಿಸ್ತೆ ಅಂತ ನಾವ್ ಹೇಳಕ್ಕಿಲ್ಲ, ನಡಿಯಪ್ಪಯ್ಯೋ. ನಾ ಬರೀಕಿಲ್ಲ ಅಂದ್ರೆ ಬರೀಕಿಲ್ಲ. ನಾ ಬಂದಿರೋದು ಗೊತ್ತಾದ್ರೆ ಮುಗ್ದು ಹೋಗ್ತದೆ ನನ್ನ ಕಥ. ಅಯ್ಯ, ಅವನೇ ನಿನ್ನ ಕಂಡ್ಕಂಗ್ ಕುಂತಿದಾನ. ನೀನ್ ಅಟ್ಟಿ ತೋರ್ಸ್ಬಿಟ್ಟು ಮರೆಯಾಗಿರು, ನಾವು ವಿಚಾರಿಸ್ಕೊತೀವಿ. ಹ್ಞೂ ಚಿಕ್ಕಪ್ಪಯ್ಯ, ನಡಿ ಹೋಗುಮ. ಹೂ ಕಣ್ ಚಿಕ್ಕಪ್ಪಯ್ಯ, ನಡಿ ಹೋಗುಮ. ನಡಿಯಪ್ಪಯ್ಯ ಹೋಗುವ. ಸುಮ್ಕೆ ನಡಿ. ಸಾಕು, ಸುಮ್ಮನಿರವ. ಆತು, ಕರ್ಕೊಂಡೋಗ್ತೀನಿ. ಆದ್ರೆ ಎಲ್ಲೂ ನನ್ನ ಹೆಸರು ಬರಕ್ಕೆ ಕೂಡ್ದು. ಆದ್ ನಡಿ ಚಿಕ್ಕಪ್ಪಯ್ಯೋ, ಹೋಗುಮ. ಒಡಿಯ, ಬ್ಯಾಸರ ಮಾಡ್ಕೊಂಬ್ಯಾಡಿ ಒಡಿಯ. ಈಟ್ ವರ್ಷ ನನ್ನ ಪಿರುತಿ ಮಾಡಿ ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿರೋದು ಅಲ್ಲ ಒಡಿಯ. ನನ್ನ ಜೊತೆಗೆ ಇಷ್ಟು ವರ್ಷ ಬಾಳಾಟ ಮಾಡಿ ಆಸರೆಗೆ ಬ್ಯಾಸರೆಗೆ ಒಂದಾಗ ಒಲಿದ ಮ್ಯಾಗ್ಲೂ ನನ್ನ ಮ್ಯಾಕೆ ಇಷ್ಟೊಂದು ಅನುಮಾನ ಪಡ್ತಿರಲ್ಲ, ಇದು ತರವೇ? ಒಲಿದ್ ಬಂದ ಮ್ಯಾಕೆ ಭಾಷೆ ಕೊಡೋದಕ್ಕೆ ಯಾಕೆ ಇಷ್ಟು ಹಠ ಮಾಡ್ತಿ? ಈ ಕಾಡಲ್ಲಿ ಪೋಡಲ್ಲಿ ನನಗಾಗ್ದಿರೋರೆ ಹೆಚ್ಚಾಗವ್ರೆ. ನನ್ನ ಮೇಲಿನ ಕೋಪಕ್ಕೆ ಯಾರಾದ್ರೂ ಬಂದು ನಿಂಗೆ ಮದ್ದಾಕ್ಬಿಟ್ರೆ ನಾನೇನ ಮಾಡಲಿ? ಈ ಕಾಲದಾಗೆ ಯಾರನ್ನು ನಂಬಂಗಿಲ್ಲ. ಅಣ್ಣಂದ್ರು ಅತ್ತಿಗೆ ಅಂದ್ರು ಯಾರು ಸರಿಯಾಗಿಲ್ಲ. ಅದು ಹಂಗಲ್ಲ ಒಡಿಯ. ಮುಚ್ಚಿ ನಿನ್ ಬಾಯ. ಸಂಗಣ್ಣ, ಪಿರುತಿ ಮಾಡೋದೇ ಬೇರೆ, ಭಾಷೆ ಕೊಡೋದೇ ಬೇರೆ. ಭಾಷೆ ಕೊಡು ಅಂದ್ರೆ ತಲೆ ಎಲ್ಲ ಮಾತಾಡ್ತೀಯ. ಈ ಕಾಲದಾಗೆ ಯಾರನ್ನು ನಂಬಂಗಿಲ್ಲ. ನನ್ನ ಅಣ್ಣಂದ್ರೆ ಬಂದು ನಿನ್ನ ಮ್ಯಾಗೆ ಕಣ್ ಮಾಡಕ್ಬೋದು, ಯಾವನಿಗೊತ್ತು? ಅಲ್ಲ ಒಡಿಯ, ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿರೋ ನಿಮ್ಮ ಅಣ್ಣ ತಮ್ಮಂದಿರ ಮ್ಯಾಕೆ ಇಷ್ಟೊಂದು ಅವಮಾನ ಪಟ್ರೆ ತಂದೆ ತಾಯಿ ಅಣ್ಣ ತಮ್ಮ ಅನ್ನೋ ಸಂಬಂಧಕ್ಕೆ ಬೆಲೆ ಉಳ್ಕತ್ತದ? ಅಣ್ಣಂದ್ರಂದ್ರೆ ಅವ್ರೇನು ಗಂಡಸ್ರಲ್ವಾ? ಯಾವ ಹುತ್ತದಾಗಿ ಯಾವ ಹಾವು ಇರುತ್ತೋ ಯಾವನಿಗೊತ್ತೋ? ಶಿವ, ಎಂತ ಮಾತು ಅಂತ ಆಡಿರಿ ಒಡಿಯ. ನಿಮ್ಮ ಬಾಯಿನಾಗೆ ಇಂಥ ಪಾಪದ ಮಾತು ಬರೋದುಂಟೆ. ಬ್ಯಾಡ ಒಡಿಯ, ಹಿಂಗೆಲ್ಲ ಮಾತಾಡ್ಬ್ಯಾಡಿ. ಹುಚ್ಚು ಬಾಯಿ ಸಂಕೀರ್ಣ. ಪಾಪ ಪುಣ್ಯದ ಕತೆ ನನಗೆ ಹೇಳಕ್ ಬರಬೇಡ. ಒಡಿಯ, ನಿಮ್ಮ ಅಣ್ಣಂದ್ರು ನನಗೆ ಭಾವಂದ್ರಂದ್ರ ನನಗಿಂತಲೂ ನಿಮ್ಗಿಂತಲೂ ಹಿರಿಕರು. ತಂದೆನ್ ಬಿಟ್ರ ತಲಾ ಮಕ್ಕಳು ತಾನೇ ಹಿರಿಕರು. ತಲಾ ಮಕ್ಕಳು ಅಂದ್ರೆ ಯಾರು ಹೇಳಿ? ಯಾರ? ನಿಮ್ಮ ಅಣ್ಣಂದ್ರೆ ಒಡಿಯ. ಇಂಥ ತಂದೆ ಸಂಬಂಧ ಆಗಿರೋ ನಿಮ್ಮ ಅಣ್ಣಂದ್ರ ಮ್ಯಾಕೆ ಇಂಥ ಒಂದು ಕೆಟ್ಟ ಸಂಬಂಧನ ಕಟ್ಟಕ್ಕೆ ನಿಮ್ಮ ಮನ್ಸಾರ ಹೆಂಗ್ ಬಂದಾತು? ಅಲ್ಲ ಒಡಿಯ, ಅಣ್ಣ ತಮ್ಮ ಗಂಡನ ಮಧ್ಯೆ ಇರೋ ವ್ಯತ್ಯಾಸನ ತಿಳ್ಕೊಳ್ದಿರೋಷ್ಟು ಲಚ್ಗೆಟ್ ಹೆಣ್ಣು ನಾನಲ್ಲ, ತಿಳ್ಕೊಳ್ಳಿ. ಹೇಳಿ ಸಂಕೀರ್ಣ, ನನ್ನ ಅಣ್ಣಂದ್ರ ಬಗ್ಗೆ ನೀ ಮಾತಾಡಕ್ ಬರಬೇಡ. ಅವ್ರು ಏನು ಅಂತ ನಾನು ಹುಟ್ಟಾಗಿಂದ ನೋಡ್ತೀವಿ. ಈಗೇನು ನೀ ಬಲ್ಗೈ ಮುಟ್ಟಿ ಭಾಷೆ ಕೊಡ್ತೀಯೋ ಇಲ್ವೋ? ಇಲ್ಲ ಒಡಿಯ, ನಾ ಭಾಷೆ ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ. ನಾ ಭಾಷೆ ಕೊಡೋ ಮಾತಾ ನೀವು ಮರ್ತ್ಬಿಡಿ. ಮರ್ತು ಬಿಡ್ಬೇಕಾ? ಮೂರು ಕಾಸಿನೆಣ್ಣೆ. ಈ ನೀಲೇಗೌಡನ ಎದುರುಗಡೆ ನಿಂತು ಮಾತಾಡುವಷ್ಟು ಸೊಕ್ಕ ನಿಂಗೆ? ಸೊಕ್ಕಿನ ಮಾತಲ್ಲ ಒಡಿಯ, ನನ್ನ ಮಾತು ಕೇಳಿ. ನಾನು ನಿಮಗೆ ಭಾಷೆ ಕೊಟ್ರ ಆಗ್ಬಾರ್ದಾಗ್ತದ. ನೀನ್ ಭಾಷೆ ಕೊಡದೇ ಇದ್ರೆ ನಾನು ಮಾಡಬಾರ್ದು ಮಾಡ್ಬೇಕಾಯ್ತದ. ಯಾನೋ ಒಂದು ಮಾಡಿ ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದೀನಿ. ಹಾಲ್ಗಾರ ಹಾಕಿ ನೀರ್ಗಾರ ಹಾಕಿ ಇಂಥವ ಮಾತಾಡಕ್ಕೆ ಅಸಹ್ಯ ಆಯ್ತದ ನಂಗೆ. ಒಡಿಯ, ಒಡಿಯ ನಿಂತ್ಕೊಳ್ಳಿ. ಒಡಿಯ ನಿಂತ್ಕೊಳ್ಳಿ.
ಅಲ್ಲ ಒಡಿಯ, ಕಟ್ಕೊಂಡು ಹೆಂಡ್ರಿ ಮ್ಯಾಕ್ ಹಿಂಗ ಅನುಮಾನ ಪಟ್ರ ಬಾಳಾಟ ಮಾಡೋದಾದ್ರೂ ಹೆಂಗ ಅಂತೀನಿ. ನಂಬಿಕೆ ಇಲ್ಲದ ಸಂಸಾರ ಅಂದ್ರ ಹುಟ್ಟೆ ಇಲ್ದಿರೋ ದೋಣಿ ಹಂಗ. ಅದಕ್ಕೆ ದಿಕ್ಕು ದೆಸೆ ಯಾನು ಇರಕ್ಕಿಲ್ಲ. ಸಂಸಾರ ಅನ್ನೋ ದೋಣಿನ ಸಾಕ್ಸೋನು ನಾವಿಕ. ಆ ನಾವಿಕನೇ ಹುಟ್ಟೆನ ಕಳ್ಕೊಂಡ್ರ ಆ ದೋಣಿ ಮುಂದೆ ಸಾಗೋದಾದ್ರೂ ಹೆಂಗ, ದಡ ಸೇರೋದಾದ್ರೂ ಹೆಂಗ? ಆತು, ನನ್ನ ಅಣ್ಣಂದ್ರು ಅಂದ್ರೆ ನಿಂಗಪ್ಪ ಏನು ಸಮಾನ ಅಂತ ನಾನು ನಂಬ್ತೀನಿ. ಆದ್ರ ಹೆಣ್ಣು ಅನ್ನೋ ಹೆಣ್ಣು ಜನ್ಮಕ್ಕೆ ಮುತ್ತು ಅಂದ್ರೆ ಬೋ ಆಸೆ ಅಲ್ವಾ? ನಾ ಹೆಜ್ಜೆನ್ ಮಲಗಿ ಬೇಟೆಗೆ ಹೋದ್ಮ್ಯಾಕೆ ಹಟ್ಟಿತವ ಮುತ್ತಿನ ಸೆಟ್ಟಿ ಬರ್ತಾನೆ. ಮುತ್ತು ಮುತ್ತು ಅಂತ ಸಾರ್ತಾನ. ನೀನು ಗುಡುಗುಡು ಅಂತ ಓಡ್ಕೊಂಡು ಬಂದು ಹಟ್ಟಿ ಕದ ತೆಗಿತ್ಯ. ಅವನು ಹಟ್ಟಿ ಒಳಗಡೆ ಬರ್ತಾನ. ಆಮ್ಯಾಕೆ ನಿನ್ನ ಅಂದ ಚಂದ ನೋಡ್ತಾನ, ನಿನ್ನ ರೂಪು ರೇಖೆ ನೋಡ್ತಾನ, ನಿಮ್ಮಗೆ ಕಣ್ಣಾಗ್ತಾನ. ನಿನ್ನ ಹೋಲ್ಸ್ಕೊಳ್ಳೋ ಮತ್ ಕೊಟ್ಟು ಹೋಲ್ಸ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ನಾನು ಮಣ್ಣು ತಿನ್ಲಾ ಇಲ್ಲ ಮಣ್ಣಲ್ಲಿ ಮಣ್ಣಾಗ್ಬಿಡ್ಲಾ? ಒಡಿಯ, ನಾನೇನು ಅಷ್ಟೊಂದು ಆಸೆ ಬುರ್ಕಿ ಅಲ್ಲ. ನಾನು ಕಾಡ್ನಾಗಿರೋ ಕಾಡ್ ಮಲ್ಲಿಗೆ ಹೂ ಇದ್ದಂಗ. ಅದಕ್ಕೆ ಅಂದ ಚಂದ ಅನ್ನೋ ಮುತ್ತು ಏನು ಬೇಕಾಗಿಲ್ಲ. ಚಂದಾಗಿ ಬೆಳೆದಿರೋ ಹೂಗೆ ಅದೇ ಮುತ್ತಿದ್ದಂಗ. ಆ ಮುತ್ತನ್ನ ಮುದ್ದಾಡೋ ಮುದ್ದಿನ ಒಡಿಯ ಇಂಥ ಮಾತಾಡ್ಬೋದಾ? ಒಡಿಯ, ಒಂದು ಮಾತನ್ನ ಗೆಪ್ತಿ ಮಾಡ್ಕೊಳ್ಳಿ. ರತ್ನ ವಜ್ರ ವೈಡೂರ್ಯ ಇವೆಲ್ಲಾನು ನೆಲ ಬಗ್ದು ಗಣಿ ಒಳಗ ತಡ್ಕಾಡಿ ಹೊಳಗ್ ಕೊಟ್ಟು ಬಿಕಾರಿ ಮಾಡೋ ಕಳ್ಗಳ ಅಟ್ಟೆಯ. ಇಂಥ ಸಂತೆ ಕಳ್ಗಳಿಂದ ಈ ಸತ್ಯವಂತ ಸಂಕವನ್ನ ಗೆಲ್ಲಕ್ಕಾಗಕ್ಕಿಲ್ಲ. ಸಂಗಣ್ಣ, ಇನ್ನ ನೀನು ಏನಂತ ಅನ್ಕೊಂಡಿದ್ಯೆ? ಈ ನೀಲೆಗೌಡನ್ ಮಾಡಿದಿ ಸಂಕವ ಅಂತ ಅನ್ಕೊಂಡಿವ್ನಿ. ಆ ತರ ಅನ್ಕೊಂಡಿದ್ರೆ ನೀನ್ ಹಿಂಗೆಲ್ಲ ಆಡ್ತಿರ್ಲಿಲ್ಲ. ಒಡಿಯ, ನನ್ನ ನಂಬಿ ಒಡಿಯ. ಮಣ್ಣ ಅಗದು ಬಗದು ತೋಡಿ ತೆಗಿ ಮುತ್ತು ರತ್ನಗಳಕ್ಕಿಂತ ನಂತವ ಬೆಳೆ ಬಾಳೋ ರತ್ನ ಐತೆ. ಏನಾದು? ಪ್ರಪಂಚದಾಗ ಸಿಗೋ ಬೆಳೆ ಬಾಳೋ ಮುತ್ತು ರತ್ನಗಳಕ್ಕಿಂತ ಎದ್ಯಾಳ ಗಣಿಲ್ ಸಿಗೋ ಅಮೂಲ್ಯವಾದ ರತ್ನ ಅಂದ್ರ ನಿಮ್ ಪಿರುತಿನೇ ಒಡಿಯ. ಅಪರೂಪವಾದ ಮುತ್ತಿಗಿಂತ ಕೃತಕವಾದ ಮುತ್ತ ಮೇಲೆಗೆ ನಂಗೆ ಆಸೆ ಇಲ್ಲ ಒಡಿಯ. ನಂಗೆ ಅದೊಂದೇ ಸಾಕು. ಬಿಡು ನನ್ನ ಕೈಯ. ನೀನ್ ಮುಟ್ಟಿದ್ರೆ ಒಳಗೆ ಕಾರೆ ಮುಳ್ಳು ಚುಚ್ಚದಂಗ ಆಯ್ತದೆ. ಒಡಿಯ, ಈಟ್ ಬೇಗ ನಾನು ನಿಮಗೆ ಬ್ಯಾಡವಾಗೋದ್ನ. ನಾ ಬ್ಯಾಡ ಬ್ಯಾಡ ಅಂದ್ರೂ ವಜ್ರ ವೈಡೂರ್ಯ ಅಂತ ನನ್ನ ಮುದ್ದು ಮಾಡ್ತಿದ್ರಿ. ಈಗ ನಾನು ಕಾರೆ ಮುಳ್ಳಾಗೋದ್ನ. ಅಯ್ಯೋ ದೇವ್ರೆ, ಎಂತ ಹೆಣ್ಣು ಜನ್ಮ ನಂದು. ಯಾವಾಗ ಬಲಗೈ ಮುಟ್ಟಿ ಭಾಷೆ ಕೊಡೋದಕ್ಕೆ ಹಿಂಜರಿದ್ಯೋ ಆವಾಗಲೇ ನನ್ನ ಎದೆ ಆಗಿದ್ದ ಪ್ರೀತಿ ಹತ್ತಿ ಉರಿದೋಯ್ತು. ಒಡಿಯ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ಹರಿದೋಗೋ ಉರ್ದೋಗೋ ಪಿರುತಿ ನಮ್ದಲ್ಲ ಒಡಿಯ. ನಮ್ದು 7 ಜನ್ಮದ ಸಂಬಂಧ. ಓ ಹಂಗಾದ್ರೆ ಬಲಗೈ ಮುಟ್ಟಿ ಭಾಷೆ ಕೊಡು, ಗೊತ್ತಾಯ್ತದೆ ಪ್ರೀತಿ 8 ವರ್ಷದ್ದು ಅಂತ. ಭಾಷೆ 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 ಹಿಂಗ್ ಭಾಷೆ ಕೇಳಿ ಯಾಕೆ ನಾನು ಹೊಟ್ಟೆ ಉರಿಸ್ತೀರಾ? ಏಯ್, ಹೊಟ್ಟೆ ಉರಿಸ್ತಿರೋದು ನಾನಲ್ಲ, ನೀನು. ನಿನ್ನ ದುರಹಂಕಾರ, ನಿನ್ನ ಮೈಯಾಗಿರೋ ಸೊಕ್ಕು. ಒಳ್ಳೆ ಮಾತಿನಲ್ಲಿ ಭಾಷೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ನೀಲೇಗೌಡ ಆಗಿರಕ್ಕಿಲ್ಲ, ಕಿರಾತಕ ಆಗ್ಬಿಡ್ತೀನಿ. ಕಟ್ಕೊಂಡು ಒಡಿಯ, ಯಾವತ್ತು ಎಂಡ್ರಿಗೆ ಕಿರಾತಕನಾಗಲ್ಲ ಒಡಿಯ. ನೀವು ಯಾವತ್ತಿದ್ರು ಕೊರಲಾಗಿರೋ ಪದಕ ಇದ್ದಂಗ. ಸಂಕೆಣ್ಣೆ ನೀನು ಒಂದೊಂದು ಮಾತು ನಂಗೆ ಮುಳ್ಳು ಹಿಡ್ದಂಗ ಆಯ್ತೈತೆ. ನೀ ಸುಮ್ಕೆ ಭಾಷೆ ಕೊಟ್ಟು ನನ್ನ ಬ್ಯಾಟೆ ಕಳಿಸ್ತೀಯೋ ಇಲ್ವೋ? ಇಲ್ಲ ಒಡಿಯ, ಇದೊಂದು ಮಾತ್ರ ನನ್ನ ಕೈಯಲ್ಲಿ ಆಗೋಕ್ಕಿಲ್ಲ. ಸಂಸ್ಬಿಡಿ, ನನಗೆ ಸಂಸ್ಬಿಡಿ. ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀನು ಒಂದು ಹೆಣ್ಣಲ್ಲ, ಕುಲಪಾತಿಗೆ ನೀನು.